ಬನ್ನಿ. ಜ್ಯುವೆಲರಿನ ಇದು? ಜ್ಯುವೆಲರಿ ಅದು ಈಗ ಇದೆಯಾ? ಜ್ಯುವೆಲರಿ ಇದೆಯಾ? ಗುಜರಾತ್ ಕಡೆ ರಾಜಸ್ಥಾನದಲ್ವಾ ನೀವು? ಹಾ ಹಾ ಹಾ. ಹಾ, ಅಂಜನಾದ್ರಿ ನಮ್ಮ ಅಲ್ಲೇ ಕರ್ಕೊಂಡು ಅಲ್ವಾ? ಒಂದ್ ನಿಮಿಷ ನನಗೆ ಅಂದಾಜು ಆಗ್ತಾ ಇದೆ, ಹೇಳ್ತೀನಿ. ಬಹಳ ಸ್ಟ್ರೈಟ್ ಆಗಿದೆಯಲ್ವಾ ಇದು? ಅಲ್ಲಿಂದ ಒಂದೇ ಗೋಡೆ ಅಲ್ವಾ ಇದು? ಅದೇ ಮತ್ತೆ ಬೆಂಡ್ ಆಗಿಲ್ವಲ್ಲ, ಜಿಗ್ಜಾಗ್ ಆಗಿಲ್ವಲ್ಲ ಅಂದೆ. ಬನ್ನಿ, ಅದಕ್ಕೆ ನಾನು ವ್ಯತ್ಯಾಸ ಆಗ್ತದೆಯಲ್ಲ ಅಂತ ಕೇಳಿ. ಇದು 8 ಫೀಟ್ ಇದೆ, ಇದು 7 ಫೀಟ್ ಇದೆ. ನೋಡಿ, ನೀವು ಸ್ವಲ್ಪ ಸೌಂಡ್ ಆಗ್ತಾ ಇದೆ. ನೀವೀ ಜ್ಯುವೆಲರಿ ಶಾಪು ಲಾಸ್ ಆಗ್ತಾ ಹೋಗ್ತದೆ, ಒಂದು. ಎರಡನೇದು ಮೋಸ ಆಗ್ತಾ ಹೋಗ್ತದೆ ಅಲ್ವಾ? ಅಂದ್ರೆ ದುಡ್ಡು ಕಳ್ಕೊಳ್ಳೋದಕ್ಕೆ ಏನು ಬೇಕೋ ಅದು ಆಗ್ತಾ ಹೋಗ್ತದೆ ಅಂತ ಹೇಳೋದು. ಅರ್ಥ ಆಯ್ತಾ? ನೀವು ಯಾವಾಗ ಸಕ್ಸಸ್ ಆಗ್ತೀರ ಅಂತಂದ್ರೆ ಟೆಸ್ಟ್ ಮಾಡಿ ಒಂದು. ಇದೆಲ್ಲ ಟೋಟಲ್ ಬಿಲ್ಡಿಂಗ್ ಅಲ್ವಾ? ಇಲ್ಲಿಗೆ ಲಾಕ್ ಮಾಡ್ಕೊಂಬಿಡಿ ಇದನ್ನ. ಇಷ್ಟು ಇದ್ರೆ ಮಾತ್ರ ಸಕ್ಸಸ್ ಆಗತ್ತೆ. ಇದನ್ನ ಲಾಕ್ ಮಾಡ್ಬಿಟ್ಟು ಈ ಕಡೆ ಹೋಗ್ಬಾರ್ದು ನಾವು. ಅಲ್ಲಲ್ಲ, ಅರ್ಥ ಆಯ್ತು ಹೇಳೋದು. ಇದ್ರ ಪರಿಸ್ಥಿತಿ ಹಂಗಿದೆ. ಒಂದು ನೋಡಿ, ಇಲ್ಲಿ ಬಂದಿದ್ದು ಇಲ್ಲಿ ಬೆಂಡ ಆಯ್ತು, ಇಲ್ಲಿ ತಿರ್ಗಾ ಡಿವಿಷನ್ ಅಲ್ವಾ? ಸೊ ಹಾಗಾಗಿ ನೀವು ಇಲ್ಲಿ 100 ಕೋಟಿ ಬಂಡವಾಳ ಹಾಕ್ರಿ, ಚಾಲೆಂಜ್. ಅರ್ಥ ಆಯ್ತು ಹೇಳೋದು? ನಾನು ಅದಕ್ಕೆ ಸಿದ್ಧ. ನೀವು 100 ಕೋಟಿ ಬಂಡವಾಳ ಹಾಕಿದ್ರು ನಿಲ್ಲುವಲ್ಲ, ದುಡ್ಡು ಹಾಳಾಗತ್ತೆ. ಅರ್ಥ ಆಯ್ತಾ? ನೀವು ಇದ್ರಲ್ಲೇ ಒಂದು ಸಕ್ಸಸ್ ಅನ್ನೋದು ಯಾವಾಗ ಕಾಣಬೇಕು ಅಂದಲ್ಲಿ ಇಲ್ಲಿಂದ ನೀವು ಈ ಕಡೆ ಬರಬಾರ್ದು. ಅರ್ಥ ಆಯ್ತಾ ಹೇಳೋದನ್ನು? ಇಲ್ಲಿಂದ ಇಲ್ಲಿ ಕ್ಲೋಸ್ ಆಗ್ಬೇಕ. ಅವ್ರು ಬೇರೆ ಬಾಡಿಗೆ ಅಲ್ವಾ ಇದು? ಅವ್ರು ಯಾರನ್ನ ಕೊಟ್ಕೊಳ್ತಾರೆ ವಿಚಾರ ಬೇರೆ. ಯಾವುದೇ ಕಾರಣಕ್ಕೂ ಇಲ್ಲಿಂದ ನೀವು ಈ ಕಡೆ ಕಾಲಿಟ್ಟಲ್ಲಿ ಇನ್ನು 10 ವರ್ಷ ಟೈಮ್ ಕೊಡ್ತೀನಿ, ನೆನಪಿಟ್ಕೊಳ್ಳಿ. ನಂದೇನು ಅಭ್ಯಂತರ ಏನಿಲ್ಲ, ಹಾಗಂತ ನಿಮ್ಗೆ ನೋವು ಮಾಡುವಂತ ಒಂದು ಇಲ್ಲ ನನಗೆ. ಇನ್ನು 10 ವರ್ಷ ಪ್ರಯತ್ನ ಮಾಡಿದರು ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಬತ್ತಳಿಕಲ್ಲಿರ್ತಕ್ಕಂಥ ಎಲ್ಲಾ ಅಸ್ತ್ರಗಳನ್ನು ಉಪಯೋಗಿಸಿ ನಮ್ ಬೇಡನಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ದಲ್ಲಿ ನಿಮ್ಮ ಬತ್ತಳಿಕಲ್ಲಿರ್ತಕ್ಕಂಥ ಅಸ್ತ್ರಗಳನ್ನೆಲ್ಲ ಬಳಸ್ಕೊಳ್ಳಿ, ನಾನೇನು ಅದಕ್ಕೆ ಅಡ್ಡಿ ಅಲ್ಲ. ನೀವು ಅಕಸ್ಮಾತ್ ಯಾವತ್ತೋ ಒಂದ್ ದಿವಸ ನೀವು ಮನೆ ರೆಡಿ ಮಾಡ್ಕೊಳ್ದಲೆ ಇನ್ನೂ ನೀವು ಕ್ಲೋಸ್ ಮಾಡ್ದಲೆ ನಾನು ಬಹಳ ಚೆನ್ನಾಗಿದ್ದೀನಿ ಅಂತ ಹೇಳಿದರೆ ಕೇರ್ ವಾಸ್ತುನ ಡಿಸಾಲ್ವ್ ಮಾಡ್ಬಿಡ್ತೀನಿ ನಾನು, ಪ್ರೆಸ್ ಮೀಟ್ ಮಾಡಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂಪಾಸಿಬಲ್. ಪಾಸಿಬಲ್ ಇದ್ರೆ ಹೇಳ್ಬೋದು ನಾನು, ಇಸ್ ಇಂಪಾಸಿಬಲ್. ನನ್ನ ಸುಮಾರು 18 ರಿಂದ 20 ಲಕ್ಷ ಕಿಲೋಮೀಟರ್ ಅನುಭವದಲ್ಲಿ ಇಷ್ಟು ನೋಡಿದೆ ಅಲ್ವಾ? 2 ವರ್ಷ ಟ್ರೈ ಮಾಡಿ, ನಾನೇನು ಅಭ್ಯಂತರನ? ನಾನೇನು ಇವತ್ತೇ ಮಾಡ್ರೆ ಕೇಳಿದ್ದೀನ? 2 ವರ್ಷ ನೋಡ್ಕೊಂಡು ನನ್ನ ಮೇಲೆ ನಂಬಿಕೆ ಬಂದ್ರೆ ಮಾತ್ರ ನೀವು ಸರಿಪಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಚೇಂಜ್ ಇತ್ತು. ಒಂದು ಕೆಲಸ ಮಾಡಿ, ಇದನ್ನ ಬಳಸ್ಕೋಬೇಕು ಅಂದ್ರೆ ಈ ವಾಲ್ ಟೋಟಲ್ ಸ್ಟ್ರೈಟ್ ಆಗಿ ಹೋಗ್ಬಿಡ್ಬೇಕು. ಒಂದು ಕೆಲಸ ಮಾಡಿ, ಈ ವಾಲ್ ಬಂತಲ್ಲ, ಈಗ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈ ವಾಲ್ ಟು ವಾಲ್ ಎಷ್ಟಿದೆಯೋ 8 ಫೀಟ್ ಇದೆ. ಅಲ್ಲಿಂದ ಅಲ್ಲಿವರೆಗೂ ನನಗೆ 8 ಫೀಟ್ ಬೇಕು. ಬಟ್ ಅದು ಒಳಗಡೆ 7 ಫೀಟ್ ಇದೆ. ಅರ್ಥ ಆಯ್ತಾ? ಇದನ್ನ 7 ಫೀಟ್ ಮಾಡಕ್ಕಾಗತ್ತಾ? ಇದು 7 ಫೀಟ್ ಕೊಟ್ಟು ಸ್ಟ್ರೈಟ್ ಆಗಿ ವಾಲ್ ಕೊಡಕ್ಕಾಗತ್ತಾ?
ಇಲ್ಲ ಇಲ್ಲಿ ನಾನು ಮತ್ತೆ ಇದು ಮಾಡ್ಬೇಕು, ಪ್ಯಾಕ್ ಮಾಡ್ಬೇಕು ಇಷ್ಟು ಪ್ಯಾಕ್ ಮಾಡಬೇಕು. ಇದೆಯಲ್ಲ ಈ ಗೋಡೆಯಲ್ಲಿ ನೀವು ಪ್ಯಾಕ್ ಮಾಡಬೇಕು. ಮಾಡಕ್ಕಾಗತ್ತಾ? ಅದನ್ನ ಮಾಡ್ಕೊಂಡ್ರೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಹೇಳೋ ಪ್ರಕಾರ ಇಷ್ಟು ಪ್ಯಾಕ್ ಆಗ್ಬಿಡ್ಬೇಕು ಒಳಗಡೆ ಲೆಕ್ಕ. ಒಟ್ಟು ಟೋಟಲಿ 7 ಫೀಟ್ ಇದ್ರೆ ಒಳಗಡೆ ಅಲ್ಲೂ 7 ಫೀಟು ನನಗೆ ಸ್ಕ್ವಯರ್ ಬಂದ್ಬಿಡ್ಬೇಕು. ಸ್ಕ್ವೇರ್ ಇದ್ರೆ ಓಕೆ. ಓಕೆ, ತೊಂದರೆ ಒಳಗಡೆ ಎಂಟ್ರಿ ಏನ್ ತೊಂದ್ರೆ ಇಲ್ಲ. 7 ಇದು 7ನಾ? ಇದೆಷ್ಟಿದೆ? ಒಳಗಡೆ 7 ಇದೆ. ಅಲ್ಲ, ಇದೆಷ್ಟಿದೆ? 35 ಇದು 35 ಇದ್ರೆ ಇದು 35 ಬೇಕು ನನಗೆ. ಅದು 30 ಇದು ನನಗೆ 7 ಇದೆ. 7 ಇದ್ರೆ ಅದು 7 ಇರಬೇಕು. ಹಾಗಂತ ಇಲ್ಲಿ ನೋಡಲಿ, ಇಲ್ಲಿ 7 ಕೊಟ್ಟು ಅಲ್ಲಿ 7 ಕೊಟ್ಟು ಜಿಗ್ ಆಗಿರ್ಬಾರ್ದು. ಒಳಗಡೆ ಟೋಟಲ್ ಒಂದ ಖಂಡ ಇದೆ. ಸರ್ಫೇಸ್ ಒಂದೇ ಫೇಸ್ ನಲ್ಲಿ ಇರ್ಬೇಕು ನನಗೆ. ಸಕ್ಸಸ್ ಆಗ್ತದೆ. ಇಲ್ಲಿ ನಿಮ್ಗೆ ದುಡ್ಡು ಬಂದಿದೆ, ಕಳೆದೋಗಿದೆ. ನೀವು ಹಂಗಂತ ಸ್ಟಾರ್ಟಿಂಗ್ ನಲ್ಲಿ ಚೆನ್ನಾಗಿತ್ತು ಎಲ್ಲ. ಸೂಪರ್, ಏನಪ್ಪ ನಮ್ಮ ಸೋನಿ ಅನ್ನಂಗಿದೆ. ಬಟ್ ಬರ್ತಾ 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 ಅದು ತುಂಬಾ ಇದಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಇದನ್ನ ಒಂದು ಕೆಲಸ ಮಾಡಿ, ನೀವು ವಾಲ್ ಅಂದಿದ್ರು ಕೂಡ ಪ್ಲೇವುಡ್ ನಲ್ಲಾದ್ರೂ ಮಾಡಿಸ್ಕೊಳ್ಳಿ. ಅದೇ ಅದು ನಾನು ಪ್ಲೈವುಡ್ ಅಲ್ಲೇ ಮಾಡ್ತೀನಿ. ಪ್ಲೇವುಡ್ ನಲ್ಲಿ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ತೊಂದ್ರೆ ಏನಿದೆ? ಹಾ ಹಾ ಇಷ್ಟು ನಾನು ಕಟ್ ಮಾಡಿ ಸ್ಟ್ರೈಟ್ ಆಗಿ ಆ ಲೆವೆಲ್ಗೆ ಪ್ಲೇವುಡ್ ನಲ್ಲಿ ಸ್ವಲ್ಪ 1 ಇಂಚ್ ಹೆಚ್ಚು ಇರಬಾರ್ದು. 1 ಇಂಚು ಬೆಳೆಸೋದಾಗ್ಲಿ 1 ಇಂಚು ಡೌನ್ ಆಗೋದಾಗ್ಲಿ ಬೇಡ. ದಿಸ್ ಈಸ್ ವೆಸ್ಟ್. ಪಶ್ಚಿಮದ ನಾವು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಕಾಲನಾಗನ ಕಾಟ ಇರುತ್ತೆ ಪಶ್ಚಿಮದಿಂದ. ಎಷ್ಟು ಒಳ್ಳೇದಾಗತ್ತೋ ಅಷ್ಟು ಕೆಟ್ಟದ್ದಾಗದು ಅಷ್ಟು ಜೋರಾಗಿ ನಮ್ಗೆ ಇದಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಸ್ಟ್ರೈಟ್ ಆಗಿ ತಗೊಂಡಾಗ ಸ್ಟ್ರೈಟ್ ಅಲ್ಲಿಂದ ಇಲ್ಲೂ ಸ್ಟ್ರೈಟ್. ಮತ್ತೆ ಯಾವ ಚೇಂಜ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಏನೂ ಮಾಡೋದು ಬೇಡ. ಇಲ್ಲಿ ಏನೂ ಚೇಂಜ್ ಮಾಡಿಬೇಡಿ. ಮತ್ತೆ ಒಂದು ಪಿನ್ ಪಾಯಿಂಟ್ ಚೇಂಜ್ ಮಾಡಬೇಡಿ ಲೆವೆಲ್ 7 to 7 ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನೇನೇನೇನು ಸ್ವಲ್ಪನೂ ಚೇಂಜ್ ಮಾಡಬೇಡಿ. ಅರ್ಥ ಆಯ್ತಾ? ಜ್ಯುವೆಲ್ಲರಿ ಶಾಪ್ ಮೊದ್ಲೇ ನಡೀತಿತ್ತು, ಮತ್ತೆ ನಡೀತು. ಬಹಳ ಚೆನ್ನಾಗಿ ನಡೀತಿತ್ತು ಇದು. ಅಂದ್ರೆ ದೀಪ ಆರ್ಬೇಕಾದ್ರೆ ಬಹಳ ಚೆನ್ನಾಗಿ ಉರಿತೈತಲ್ವಾ, ಹಂಗೆ ಒಂದ್ಸರಿ ಬುಕ್ ಅಂತ ಉರಿದು ಆಫ್ ಆಗ್ಬಿಡು. ಅರ್ಥ ಆಯ್ತಾ? ಮೇಜರ್ ಇಲ್ಲಿ ಕಳೆದಿದ್ರಿ. ನೀವ್ ಏನಾಗಿದೆ ಅಂದ್ರೆ ಅವರ ಮನೆ, ನಿಮ್ಮ ಮನೆ ಮತ್ತೆ ವ್ಯಾಪಾರ ಸ್ಥಳ ಎಲ್ಲವೂ ವ್ಯತ್ಯಾಸ ಆಗ್ತಾ ಹೋಗಿದೆ. ಎಲ್ಲ ಎದುರು ಈಜ್ದರಿ. ನಾವು ಅಲೆ ಬಂದಾಗ ನಾವ್ ಎದುರು ಈಜ್ತೀವಲ್ವಾ, ಎದುರು ಈಜ್ದಂಗೆ ಆಗಿದೆ ನಿಮಗೆ. ಅರ್ಥ ಆಯ್ತಾ? ಅಲೆಗೆ ಎದುರು ಎಷ್ಟೊತ್ತಿ ಈಜ್ತೀರ ನೀವು? 100%. ಅದು ನಮಗೆ ಸಂಬಂಧ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ದಿಸ್ ಈಸ್ ಮೈ. ಅರ್ಥ ಆಯ್ತಾ? ನಾನು ಪ್ರಪಂಚ ಎಲ್ಲ ಸರಿ ಮಾಡ್ಕೊಳಕ್ ಆಗಲ್ಲ. ನಾವು ನಾನು ಎಲ್ಲಿರ್ತೇನೆ ಅಷ್ಟು ಮಾತ್ರ ನಾವು ಮಾಡ್ಕೋಬಹುದು ಅಲ್ವಾ? ನಾವೆಲ್ಲ ಪ್ರಪಂಚ ಎಲ್ಲ ಮಾಡಕ್ಕಾಗತ್ತ? ನಾವು ಗೋಡೆ ಬಹಳ ಚೆನ್ನಾಗಿತ್ತು. ಅದು ಹೋಗ್ಲಿಲ್ಲ. ಅದಾದ್ಮೇಲೆ ನನಗೆ ಸ್ವಲ್ಪ ಇದಾಯ್ತು. ಯಾಕೆ ಈ ತರ ನಿನ್ನೆ ಬಂದಿದ್ದು ಅದೇನ್ ತಲೆ ಕೆಡಿಸ್ಕೋಬೇಡಿ. ನೀವು ಇದನ್ನೊಂದು ಮಾಡ್ಕೊಳ್ಳಿ. ನಮ್ ಬಾಡಿಗೆ ಇದೊಂದು ತಗೊಂಡಿದ್ವಲ್ವ, ನಾವು ರೆಂಟಿಗೆ ಇದೊಂದು ಮಾಡ್ಕೊಂಡಿದೀವಲ್ವಾ, ಇದ್ ನೋಡ್ಕೊಡೋಣ ಅಲ್ವಾ? ಅದು ನೆಕ್ಸ್ಟ್ ಫರ್ದರ್ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡಿ. ಇಲ್ಲಿ ಏನೂ ಚೇಂಜಸ್ ಬೇಡ. ನನಗೆ ಪ್ಲೇವುಡ್ ಅಂತ ಕೊಡಿ ಅಷ್ಟೇ. ಯಾವ್ದ್ರಿಂದ? ಓ ಧಾರಾಳವಾಗಿ 100% ಮಾಡಿಕೊಂಡಾಗ. ಇದನ್ನ ಮಾಡಲ್ಲಪ್ಪ ಅಂದ್ರೆ ಇಲ್ಲಿ ಕ್ಲೋಸ್ ಮಾಡ್ಬೇಕು. ಅದು ಯುವರ್ ಚಾಯ್ಸ್, ಯುವರ್ ಕೆಪಾಸಿಟಿ. ನಾ ಮಾಡ್ಕೊಳ್ಳೋ ಧೈರ್ಯ ಇದೆ, ನಾನು ಮಾಡ್ಕೊಳ್ತೀನಿ ಅಂತ ಅಂದ್ರೆ ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೋಬೇಡಿ. ನೀವು ಮನೆದು ಇದನ್ನ ಅರ್ಥ ಆಯ್ತಾ? ನಿಮಗೆ ದಾರಿ ಸಿಗುತ್ತೆ. ದಾರಿ ಅನುಮಾನ ಇಲ್ಲ ಅದರಲ್ಲಿ. ಧೈರ್ಯವಾಗಿರಿ, ದಾರಿ ಸಿಗುತ್ತೆ. ಇನ್ನೊಂದು ಮಾಡ್ಕೊಳ್ಳಿ ಸರಿನಾ?
ಫರ್ದರ್ ಏನು ಆಲೋಚನೆ ಬೇಡ. ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನೀವು ಗೊತ್ತಾಗ್ತಾ ಹೋಗ್ತದೆ. ಅದೇ ಹೇಳ್ಬೇಕಂದ್ರೆ ನಾನು ಎಷ್ಟು ದುಡಿತೀನಿ ಫ್ಯಾಮಿಲಿ ಮೆಂಬರ್ಸಿಗೆ ನಾನು ನಮ್ಮ ಬ್ರದರ್ ಮಗ ಇದ್ದಾನೆ. ನಮ್ಮ ಬಾಸ್ IPL ಅದು ಇದರಲ್ಲೆಲ್ಲ ಹಾಳು ಮಾಡಿ ಅಮೌಂಟ್ ನಾನು ತೀರ್ಸಿ ಜವಾಬ್ದಾರಿ ತಗೊಂಡು ಅನಿವಾರ್ಯ ಅಲ್ವಾ? ಅನಿವಾರ್ಯ. ಅದು ನಿಮ್ಮನೆ ಕಳೆದೋಗಂತ ಸ್ಥಾನನೇ ಇರೋದು. ನೀವೆಷ್ಟು ಬಿಗಿ ಹಿಡ್ಕೊಂಡ್ರು ಇರಲ್ಲ. ಅದು ನಿಮ್ಮ ತಪ್ಪಲ್ಲದು. ನೀವು ಮಾಡೋ ಒಳ್ಳೆ ಕೆಲಸ ಅದು ಬೇರೆ ವಿಚಾರ. ಸ್ಥಾನ ಅದು ಆ ಸ್ಥಾನ ಅದು ನಿಮ್ಮನ್ನ ನಡೆಸ್ಬೋದು. ಯಾವುದೇ ಕಾರಣಕ್ಕೆ ಇಟ್ಕೋಬೇಡಿ. ಅದು ಮಾಡಿದಾಗಲಿಂದ ಕೋರ್ಟ್ ವೆಚ್ಚ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆಗಿದೆಯಲ್ವಾ? ಒಂದಕ್ಕೊಂದು 1+1 ಈಗ ಆಡಾಗ್ತಾ ಹೋಗಿದೆ. ನೀವೇನಂತಂದ್ರೆ ಅದು ಮಾಡಿದಾಗ ಇದಾಗಿದೆ, ಇದು ಮಾಡಿದಾಗ ಇದಾಗಿದೆ, ಇದು ಮಾಡಿದಾಗ ಇದಾಗಿದೆ ಅನ್ನೋ ಹಾಗೆ ಏನೋ ಮಾಡೋದು ಏನಾಗಿರುತ್ತೆ. ಅಷ್ಟು ಬಿಟ್ರೆ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನೀವು ಆಲೋಚನೆ ಬೇಡ, ಬೇಜಾರು ಮಾಡ್ಕೋಬೇಡಿ. ಹಿಂದೆ ಏನು ವೈಭೋಗ ಇತ್ತು ಮರುಕಳಿಸುತ್ತೆ. ಅದು ಆಂಜನೇಯ ಸ್ವಾಮಿ ಮೇಲೆ ನಾನು ಅಲ್ವಾ? ಆಂಜನೇಯ ಸ್ವಾಮಿ ಎಲ್ಲರನ್ನೂ ಒಳ್ಳೇದು ಮಾಡಲಿ ಅಲ್ವಾ? ಇದು ನಾನೇನೋ ಪ್ರತಿಷ್ಠೆಗೋಸ್ಕರ ಪ್ರತ್ಯಕ್ಷ ಮಾಡಿ ಮಾತಾಡೋದು ಅಂತದ್ದು ಏನೂ ಇಲ್ಲ ಇಲ್ಲಿ. ಅದು ಬೇಕಾದದು ವಿಡಿಯೋಸ್ ನಾನು ಅವತ್ತು ರಾತ್ರಿ 11 ಗಂಟೆಗೆ ಸ್ಟಾರ್ಟ್ ಮಾಡಿ ಫಸ್ಟ್ ವಿಡಿಯೋ ನಿಮ್ಗೆ ಬಂತು ನೋಡ್ರೆ ವಾಸ್ತು KR ವಾಸ್ತು ಫೌಂಡೇಶನ್ ನೋಡ್ತಾ 3 ಗಂಟೆ ಆಯ್ತು. ಎಲ್ಲ ವಿಡಿಯೋಸ್ ನೋಡ್ಕೊಂತ ಹೋಗುತ್ತೆ. ಈಗ ನಿಮ್ ಮನೆಗೆ ಬಂದಲ್ವಾ, ನೀವೇನನ್ನ ಹೇಳಿದ್ರ ನನಗೇನಾದ್ರು ನಿಮ್ಮ ಈ ಬ್ಯಾಕ್ ಗ್ರೌಂಡ್ ಏನೋ, ನೀವ್ ಯಾರು ಏನು, ಅಟ್ಲೀಸ್ಟ್ ಜ್ವರದ ಶಾಪ್ ಅಂತನೂ ಗೊತ್ತಿಲ್ಲ ನನಗೆ. ನೀವ್ ಯಾರಂತ ಗೊತ್ತಿಲ್ವಲ್ಲ ನನಗೆ. ಸೊ ನಿಮ್ ಮನೆಗೆ ಬಂದಾಗ ಏನ್ ಹೇಳಿದ್ದೀನಿ? ಎಸ್ ಸರ್ನು ಎಲ್ಲಾನು ನಿಮ್ಗೆ ಸಿಕ್ಕಿದ್ಯಾ? ಆನ್ಸರ್ ಸಿಕ್ಕಿದ್ಯಾ ಎಲ್ಲದಕ್ಕೂ? ಓ ಇದರಿಂದ ಆಗಿದೆ, ಇದರಿಂದ ಆಗಿದೆ ಅಲ್ವಾ? ಹೇಳಿದಿನಲ್ವಾ? ಹಾಗೆ ಸೊ ಹಾಗಾಗಿ ಸಹಜವಾಗಿ ಸ್ಥಾನಬಲವನ್ನ ಸರಿಪಡಿಸ್ಕೊಳ್ತಾ ಹೋಗ್ತಿರ್ತಾರೆ. ಆಶೀರ್ವಾದ ಹೇಗೆ ನಮ್ಮ ಮೇಲೆ? ಖಂಡಿತವಾಗ್ಲು ನನ್ನ ಆಶೀರ್ವಾದ ಅಲ್ಲ, ಗೈಡೆನ್ಸ್ ಇರ್ಲಿ ನಮ್ಮ ಮೇಲೆ. ದೇವರ ಆಶೀರ್ವಾದ, ಆಂಜನೇಯ ಸ್ವಾಮಿ ಎಲ್ಲರ ಮೇಲೂ ಒಳ್ಳೆ ನಾವು ಮಾಡ್ತಕ್ಕಂಥ ಕರ್ಮ ಇದೆಯಲ್ಲ, ಕೆಲಸ ಇದೆಯಲ್ವಾ, ನಾವು ಒಳ್ಳೇದನ್ನೇ ಮಾಡಕ್ ಹೋಗೋಣ. ಒಳ್ಳೆ ಆಲೋಚನೆ ಬರ್ಬೇಕಂದ್ರೆ ಆ ಸ್ಥಾನ ಬಲ ಸರಿ ಇರಬೇಕು. ಸರ್ ರೆಡಿ ಮಾಡ್ಕೊಂಡು ಫಸ್ಟ್ ಹೋಗಿ ಪೂಜೆ ಮನೆಯಿಂದ ಸ್ಟಾರ್ಟ್ ಮಾಡಿ. ಆ ಪೂಜೆ ಮನೆಯಿಂದ ಸ್ಟಾರ್ಟ್ ಮಾಡಿ ನಿಮ್ಗೆ ಕೆಲಸ ನಿಲ್ಲಲ್ಲ. ಅಕಸ್ಮಾತ್ ಮೇಲೇನ ಸ್ಟಾರ್ಟ್ ಮಾಡಿದ್ರಂದ್ರೆ ಕೆಲಸ ನಿಮಗೆ ಬಹಳ ಕುಂಠಿತ ಆಗ್ತಾ ಹೋಗುತ್ತೆ. ಓಕೆನಾ? ಅಲ್ಲಿ ಒಂದು ಸೈಟ್ ಓಕೆ.